ವಕ್ರಾಸನ. ಎಸ್, ವಕ್ರಾಸನದಲ್ಲಿ ಏನು ಮಾಡ್ತೀವಿ? ಸೊ ಮೊದಲನೇದಾಗಿ ಕಾಲನ್ನು ಮಡಚಿಟ್ಕೋತೀರ. ಎಸ್, ಸೊ ನೀವು ಎಷ್ಟು ಹತ್ತಿರದಲ್ಲಿ ಇಟ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಹತ್ತಿರದಲ್ಲಿ ಇಟ್ಕೊಳ್ಳಿ. ಈಗ ಎರಡೂ ಕೈಯನ್ನು ಮೇಲೆತ್ತಿ ಏನು ಮಾಡಬೇಕು? ಆಪೋಸಿಟ್ ಸೈಡಿಗೆ ಟ್ವಿಸ್ಟ್ ಮಾಡ್ತೀರ. ಎಸ್, ಬಲಗೈ ನೆಲದ ಮೇಲೆ ಇಟ್ಕೊಳ್ಳಿ, ಎಡಗೈಯಿಂದ ನಿಮ್ಮ ಬಲ ಪಾದವನ್ನು ಇಟ್ಕೊಳ್ಳಿ. ಕಾಲನ್ನು ಇಟ್ಕೊಳ್ಳೋಕ್ಕಾಗಲ್ಲ ಅಂದವರು ಹೀಗೆ ಇಡ್ಬೋದು, ತೊಂದರೆ ಇಲ್ಲ. ಆದಲ್ಲಿ ನಿಮ್ಮ ಪಾದವನ್ನು ಹಿಡ್ಕೊಂಡು ಹಿಂದೆ ತಿರುಗಿ. ಎಸ್, ಕೈ ನೇರವಾಗಿರಬೇಕು, ಎರಡೂ ಕೈಯನ್ನು ಹಿಂಗೆ ಮಾಡೋದಂಗಿಲ್ಲ. ಹಿಂದೆ ತಿರುಗಿ ಉಸಿರಾಡಿ, ಎಡಗಾಲನ್ನು ಸಹ ನೇರವಾಗಿ ಇಟ್ಕೊಳ್ಳಿ. ನೋಡಿದ್ರಲ್ಲ ಹೊಟ್ಟೆಯಲ್ಲಿ ಹೇಗೆ ನಿಮಗೆ ಪ್ರೆಷರ್ ಫೀಲ್ ಆಗ್ತದೆ ಅಂತ, ಟ್ವಿಸ್ಟಿಂಗ್ ಸೆನ್ಸೇಷನ್ ಆಗ್ತದೆ ಅಲ್ವಾ? ಎಸ್, ಇದು ಮಾಡಿದಾಗ ಏನಾಗುತ್ತೆ, ನಿಮ್ಮ ಅಬ್ಡಾಮಿನಲ್ ಮಸಲ್ಸ್ಗೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ರಕ್ತ ಸಂಚಾರ ಹೆಚ್ಚಾದಾಗ ಏನಾಗುತ್ತೆ, ಆಟೋಮ್ಯಾಟಿಕ್ಲಿ ನಿಮ್ಮ ಡೈಜೆಷನ್ ಏನಿದೆ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಎಸ್, ಸೊ ಇದನ್ನು ಊಟ ತಿಂದ ನಂತರ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಅಟ್ಲೀಸ್ಟ್ 2 ಗಂಟೆ ಆದರೂ ಗ್ಯಾಪ್ ಇರಬೇಕು. ಓಕೆ, ನಿಧಾನವಾಗಿ ಉಸಿರು ಬಿಡ್ತಾ ನಿಮ್ಮ ಎಡಗೈಯನ್ನು ರಿಲೀಸ್ ಮಾಡಿ, ಕಾಲನ್ನು ರಿಲೀಸ್ ಮಾಡಿ. ಎಸ್, ಇದೇ ಆಸನ ಆಪೋಸಿಟ್ ಸೈಡಲ್ಲಿ ಮಾಡೋಣ. ನಿಧಾನವಾಗಿ ಎಡಗಾಲನ್ನು ಮಡಚಿ ಉಸಿರು ತಗೊಳ್ತಾ ಎರಡು ಕೈಯನ್ನು ಮೇಲೆತ್ತಿ ಈಗ ಟ್ವಿಸ್ಟ್ ಮಾಡಿ ಬಾಡಿಯನ್ನು. ಎಸ್, ಸಾಧ್ಯವಾದಲ್ಲಿ ಪಾದವನ್ನು ಹಿಡ್ಕೊಳ್ಳಿ, ಇಲ್ಲ ಅಂದರೆ ತೊಂದರೆ ಇಲ್ಲ. ಕಾಲು ನೇರವಾಗಿರಲಿ, ಸೈಡಿಗೆಲ್ಲ ಹೋಗೋದಿಲ್ಲ. ಸೈಡಿಗೆ ಹೋದರೆ ಆಸನ ತಪ್ಪಾಗುತ್ತೆ. ಎಸ್, ನೇರವಾಗಿರಬೇಕು, ಬೆರಳು ಚೂಪಾಗಿರಬೇಕು. ಹಿಂದೆ ತಿರುಗಿ ಟ್ವಿಸ್ಟ್ ಮಾಡಿ ಬಾಡಿನ. ಎಸ್, ಗಮನ ಇರಲಿ, ಕೈ ನೇರವಾಗಿರಬೇಕು, ಉಸಿರಾಡ್ತಾ ಇರಿ. ಎಸ್, ನೋಡಿದ್ರಲ್ಲ ಅಬ್ಡೋಮಿನಲ್ ಹೇಗೆ ನಿಮಗೆ ಪ್ರೆಷರ್ ಫೀಲ್ ಆಗ್ತಿದೆ ಅಂತ ಗಮನಿಸ್ತಾ ಇರಿ. ಕಣ್ಮುಚ್ಚಿ ನಿಮ್ಮ ಹೊಟ್ಟೆ ಭಾಗದ ಮೇಲೇ ಗಮನ ಇರಲಿ. ನೋಡಿ ಹೇಗೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತಾ ಇದೆ, ಹೇಗೆ ನಿಮಗೆ ಪ್ರೆಷರ್ ಫೀಲ್ ಆಗ್ತಿದೆ ಹೊಟ್ಟೆಯಲ್ಲಿ ಅಂತ. ಸೊ ಬ್ಲೋಟಿಂಗ್ ಅಂತ ಏನು ಹೇಳ್ತೀವಿ ಅದಿದ್ದವರಿಗೆ, ಅಥವಾ ಹೊಟ್ಟೆ ಊದ್ಕೊಳ್ಳೋದೇನಿರುತ್ತಲ್ವ, ಸೊ ಅದು ಇದ್ದವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಉಸಿರಾಡ್ತಾ ಇರಿ, ನೋಡಿ ಹೇಗೆ ನಿಮಗೆ ಅಬ್ಡಾಮಿನಲ್ ಮೂಮೆಂಟಲ್ಲೇ ಫೀಲ್ ಆಗ್ತಿದೆ ಅಂತ. ಎಸ್, ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿ, ಕಾಲನ್ನು ಸಹ ರಿಲೀಸ್ ಮಾಡಿ. ಎಸ್, ದಂಡಾಸನಕ್ಕೆ ಬನ್ನಿ ವಾಪಸ್. ಈಗ ಸೊ ನೆಕ್ಸ್ಟ್ ವಕ್ರಾಸನದೇ ಒಂದು ಅಡ್ವಾನ್ಸ್ಡ್ ವರ್ಷನ್ ಅಂತ ಹೇಳ್ಬೋದು. ಅದನ್ನು ಅರ್ಧ ಮತ್ಸ್ಯೇಂದ್ರಾಸನ ಅಂತ ಹೇಳ್ತೀವಿ. ಸೊ ಮಂಡಿ ನೋವಿದ್ದವರು ಅರ್ಧ ಮತ್ಸ್ಯೇಂದ್ರಾಸನವನ್ನು ಅವಾಯ್ಡ್ ಮಾಡಿ ವಕ್ರಾಸನನೇ ಪ್ರಾಕ್ಟೀಸ್ ಮಾಡಿ. ಮಂಡಿ ನೋವಿಲ್ಲ ಅಂದವರು ಅರ್ಧ ಮತ್ಸ್ಯೇಂದ್ರಾಸನ ಮಾಡಿ. ಸೊ ಹೇಗೆ ಮಾಡೋದು? ಸೊ ಮೊದಲನೇದಾಗಿ ನಿಮ್ಮ ಬಲಪಾದ ಏನಿದೆ ಅದನ್ನು ನಿಮ್ಮ ಎಡಪೃಷ್ಠದ ಕೆಳಗಡೆ ಇಟ್ಕೊಳ್ಳಿ. ಎಸ್, ಕ್ರಾಸ್ ಮಾಡಿ ಎಡಪೃಷ್ಠದ ಕೆಳಗೆ ಇಟ್ಕೋಬೇಕು. ನಂತರ ಏನು ಮಾಡ್ತೀರಾ, ನಿಮ್ಮ ಎಡಗಾಲನ್ನು ತೊಗೊಂಡು ನಿಮ್ಮ ಬಲಗಡೆಗೆ ಇಟ್ಕೋತೀರ. ಎಸ್, ಕಾಲಿನ ಮೂಮೆಂಟ್ ಆಯಿತು. ಕೈಯಲ್ಲಿ ಏನು ಮಾಡ್ತೀರಾ, ಕೈ ಎರಡನ್ನು ಮೇಲೆ ತೊಗೊಳ್ಳಿ, ಟ್ವಿಸ್ಟ್ ಮಾಡಿ ಆಪೋಸಿಟ್ ಸೈಡ್ಗೆ. ಎಸ್, ಸೊ ಆದಲ್ಲಿ ನಿಮ್ಮ ಪಾದವನ್ನು ಹಿಡ್ಕೊಳ್ಳಿ. ಪಾದ ಹಿಡ್ಕೊಳಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಕಾಲನ್ನು ಸೈಡಿಗೆ ತಳ್ಳಿ. ಎಸ್, ಪುಷ್ ಮಾಡಿ. ಎಸ್, ಕಾಲು ಹಿಡ್ಕೊಂಡು ಹಿಂದಕ್ಕೆ ತಿರುಗಿ. ಸೊ ಈಗಲೂ ಅಷ್ಟೇ, ಹಿಂದೆಗಡೆ ಕೈ ಏನಿದೆ ಅದು ನೇರವಾಗೇ ಇರಬೇಕು. ಎಸ್, ಹಿಂದೆ ನೋಡಿ, ಉಸಿರಾಡಿ. ಈಗ ನೋಡಿದ್ರಲ್ಲ, ವಕ್ರಾಸನಕ್ಕಿಂತಲೂ ಇದರಲ್ಲಿ ಅಬ್ಡಾಮಿನಲ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಸೊ ಹೊಟ್ಟೆಯಲ್ಲಿ ಸ್ವಲ್ಪ ನಿಮಗೆ ಡೈಜೆಷನ್ ಇನ್ನೂ ಜಾಸ್ತಿ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಎಸ್, ಉಸಿರಾಡ್ತಾ ಇರಿ, ಉಸಿರನ್ನು ಹಿಡ್ಕೋಬಾರ್ದು ಯಾವುದೇ ಕಾರಣಕ್ಕೂ. ಸೊ ಇದನ್ನು ಊಟ ತಿಂದ ತಕ್ಷಣ ಮಾಡೋ ಹಾಗಿಲ್ಲ. ನೋಡಿದ್ರಲ್ಲ ಹೇಗೆ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಇದೆ, ಹೇಗೆ ನಿಮಗೆ ಮಸಲ್ಸ್ ಎಲ್ಲ ಟ್ವಿಸ್ಟ್ ಆಗ್ತಾ ಇದೆ ಅಂತ. ಎಸ್, ಈಗ ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿ, 1 by 1 ಕಾಲನ್ನು ಸಹ ರಿಲೀಸ್ ಮಾಡಿ. ಎಸ್, ಇದೇ ಪ್ರಾಕ್ಟೀಸನ್ನು ಆಪೋಸಿಟ್ ಸೈಡಲ್ಲಿ ಮಾಡೋಣ. ನಿಧಾನವಾಗಿ ಎಡಗಾಲನ್ನು ಮಡಚಿ ಬಲಪೃಷ್ಠದ ಕೆಳಗೆ ಇಟ್ಕೊಳ್ಳಿ. ಎಸ್, ಬಲಗಾಲನ್ನು ಎಡಗಡೆಗೆ ಇಟ್ಕೊಳ್ಳಿ. ಎರಡು ಕೈಯನ್ನು ಮೇಲೆತ್ತಿ ಈಗ ನಿಧಾನವಾಗಿ ಟ್ವಿಸ್ಟ್ ಮಾಡಿ. ಎಸ್, ಕಾಲನ್ನು ಹಿಡ್ಕೊಳಕ್ಕಾಗಲ್ಲ ಅಂದರೆ ತೊಂದರೆ ಏನಿಲ್ಲ, ಕೈಯನ್ನು ಹೀಗೆ ರಿಲೀಸ್ ಮಾಡ್ಬೋದು. ಹಿಡ್ಕೊಳಕ್ಕಾದಲ್ಲಿ ಪಾದವನ್ನು ಹೀಗೆ ಹಿಡ್ಕೊಂಡು ಆಮೇಲೆ ಹಿಂದೆ ಟ್ವಿಸ್ಟ್ ಮಾಡಿ. ಎಸ್, ನೋಡಿದ್ರಲ್ಲ ಹೊಟ್ಟೆಯಲ್ಲಿ ಮತ್ತೆ ಹೇಗೆ ನಿಮಗೆ ಟೆನ್ಷನ್ ಫೀಲ್ ಆಗ್ತಿದೆ ಅಂತ. ಉಸಿರಾಡ್ತಾ ಇರಿ, ಹೋಲ್ಡ್ ಮಾಡಿ. ಎಸ್, ಕಣ್ಣು ಮುಚ್ಚಿರಿ. ಇದೇ ಪೊಸಿಷನಲ್ಲಿ ರಿಲ್ಯಾಕ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಕಷ್ಟಪಟ್ಟು ಮಾಡೋದು ಬೇಡ, ರಿಲ್ಯಾಕ್ಸ್ಡ್ ಆಗಿರ್ಬೇಕು ಯಾವುದೋ ಆಸನ ಪ್ರಾಕ್ಟೀಸ್ ಯಾವಾಗಲೂ. ಅಬ್ಸರ್ವ್ ಮಾಡಿ ನಿಮ್ಮ ಇಡೀ ಅಬ್ಡೋಮನನ್ನು ಹೇಗೆ ಫೀಲ್ ಆಗ್ತಿದೆ ಅಂತ. ಎಸ್, ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿ, ಕಾಲುಗಳನ್ನು 1 by 1 ರಿಲೀಸ್ ಮಾಡಿ. ಎಸ್, ಶಿಥಿಲ ದಂಡದಲ್ಲಿ ರಿಲ್ಯಾಕ್ಸ್ ಮಾಡಿ, ಕಣ್ಮುಚ್ಚಿ ಕತ್ತನ್ನು ಹಿಂದೆ ರಿಲ್ಯಾಕ್ಸ್ ಮಾಡಿ. ದೀರ್ಘವಾದ ಉಸಿರು ತಗೊಳ್ಳಿ. ಸಂಪೂರ್ಣವಾದ ಉಸಿರನ್ನು ಹೊರಗಾಕಿ. ಉಸಿರು ತಗೊಳ್ಳಿ, ಹೊರಗಾಕಿ. ಕಂಪ್ಲೀಟ್ ಬಾಡಿನ ರಿಲ್ಯಾಕ್ಸ್ ಮಾಡಿ. ಉಸಿರು
ತಗೊಳ್ತಾ ಇರಿ. ನಿಧಾನವಾಗಿ ಸ್ಥಿತಿ ದಂಡಾಸನಕ್ಕೆ ಬನ್ನಿ. ಇನ್ನೊಂದು ಸಲ ಅರ್ಧ ಮತ್ಸ್ಯೇಂದ್ರಾಸನ ಪ್ರಾಕ್ಟೀಸನ್ನು ಮಾಡೋಣ. ಸೊ ಹೇಗೆ ಮಾಡೋದು, ಮತ್ತೊಮ್ಮೆ ಕಾಲನ್ನು ಆಪೋಸಿಟ್ ಸೈಡಿಗೆ ಟ್ವಿಸ್ಟ್ ಮಾಡಿ, ಕಾಲು ಮೇಲೆ ಬರಲಿ, ಎಡಗಾಲು, ಎರಡು ಕೈ ಮೇಲೆ ತೊಗೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡ್ತಾ ಟ್ವಿಸ್ಟ್ ಮಾಡಿ. ಎಸ್, ಟ್ವಿಸ್ಟ್ ಮಾಡಿದಾಗ ಕಾಲನ್ನು ಹೋಲ್ಡ್ ಮಾಡಿ ಹಿಂದಕ್ಕೆ ತಿರುಗಿ. ಎಸ್, ಕಣ್ಮುಚ್ಚಿ ಇಲ್ಲಿ ಹೋಲ್ಡ್ ಮಾಡಿ ಪೊಸಿಷನ್ನ. ಹಿಂದೆಗಡೆ ಇರೋ ಕೈ ನೇರವಾಗಿರಲಿ, ಉಸಿರಾಡ್ತಾ ಇರಿ. ಉಸಿರಾಡ್ತಾ ಇರಿ, ಹೋಲ್ಡ್ ಮಾಡಿ ಪೊಸಿಷನ್ನ. ನೋಡಿ ಹೊಟ್ಟೆಯಲ್ಲಿ ಹೇಗೆ ನಿಮಗೆ ಮೂಮೆಂಟ್ಸ್ ಫೀಲ್ ಆಗ್ತಿದೆ, ಹೇಗೆ ನಿಮಗೆ ಪ್ರೆಷರ್ ಮತ್ತು ಸ್ಟ್ರೆಚಿಂಗ್ ಸೆನ್ಸೇಷನ್ ಗೊತ್ತಾಗ್ತಿದೆ ಅಂತ ಗಮನಿಸ್ತಾ ಇರಿ ಇದನ್ನು. ನಿಧಾನವಾಗಿ ಕೈಗಳನ್ನು ರಿಲೀಸ್ ಮಾಡಿ, ಕಾಲನ್ನು ಸಹ ಅದೇ ರೀತಿ ರಿಲೀಸ್ ಮಾಡ್ಕೊಳ್ಳಿ. ಆಪೋಸಿಟ್ ಸೈಡಲ್ಲಿ ಮಾಡೋಣ. ಎಡಗಾಲನ್ನು ಫೋಲ್ಡ್ ಮಾಡಿ, ಬಲಗಾಲನ್ನು ಆಪೋಸಿಟ್ ಸೈಡಿಗೆ ಟ್ವಿಸ್ಟ್ ಮಾಡಿ, ಕೈಗಳೆರಡು ನೇರವಾಗಿ ಇಟ್ಕೊಂಡು ಆಮೇಲೆ ಹಿಂದಕ್ಕೆ ಟ್ವಿಸ್ಟ್ ಮಾಡಿ. ಜಸ್ಟ್ ಟ್ವಿಸ್ಟ್ ಮಾಡಿ ಕಾಲನ್ನು ಹಿಡ್ಕೋಬೇಕು. ಹಿಂದೆಗಡೆ ಇರೋ ಕೈ ನೇರವಾಗಿರಬೇಕು. ಉಸಿರು ತಗೊಳ್ತಾ ಇರಿ. ಎಸ್, ಬ್ರೀದ್ ಮಾಡಿ, ಕಣ್ಮುಚ್ಚಿರಿ. ನೋಡಿ ಹೇಗೆ ನಿಮ್ಮ ಅಬ್ಡೋಮನ್ ಮತ್ತು ನಿಮ್ಮ ತೊಡೆ ಭಾಗದಲ್ಲೆಲ್ಲ ಸ್ಟ್ರೆಚ್ ಫೀಲ್ ಆಗ್ತದೆ ಅಂತ. ಹೊಟ್ಟೆಯಲ್ಲಿ ಟೆನ್ಷನ್ ಗಮನಿಸಿ. ದೀರ್ಘವಾದ ಉಸಿರು ತಗೊಳ್ಳಿ. ಹೋಲ್ಡ್ ಮಾಡಬಾರ್ದು ಉಸಿರನ್ನ, ಉಸಿರಾಡ್ತಾ ಇರಿ. ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿ, ಕಾಲನ್ನು 1 by 1 ರಿಲೀಸ್ ಮಾಡಿ. ಎಸ್, ವಾಪಸ್ ಶಿಥಿಲ ದಂಡಾಸನಕ್ಕೆ ಬನ್ನಿ. ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಎಸ್, ನೋಡಿದ್ರಲ್ಲ ನೀವು ಹೊಟ್ಟೆಯಲ್ಲಿ ಹೇಗೆ ನಿಮಗೆ ಟೆನ್ಷನ್ ಫೀಲ್ ಆಗ್ತಿದೆ, ಹೇಗೆ ಅದು ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತಿರೋದು ಗೊತ್ತಾಗ್ತಿದೆ ಅಂತ ಗಮನಿಸ್ತಾ ಇರಿ. ಅದನ್ನು ನಿಮಗೆ ರಕ್ತ ಸಂಚಾರ ಹೆಚ್ಚಾದಷ್ಟು ನಿಮಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಎಸ್, ರಿಲ್ಯಾಕ್ಸ್ಡ್ ಆಗೇ ಇರಿ, ಕಣ್ಮುಚ್ಚಿರಿ. ನಿಧಾನವಾಗಿ ಕಣ್ಣು ತೆಗೀರಿ. ಸ್ಥಿತಿ ದಂಡಾಸನಕ್ಕೆ ಬನ್ನಿ. ಎಸ್, ಮುಂದಿನ ಆಸನ ಏನು, ಗೋಮುಖಾಸನ. ಹೇಗೆ ಮಾಡೋದು ಗೋಮುಖಾಸನ ಅಂತ ನೋಡೋಣ. ಸೊ ಫಸ್ಟ್ ಏನು ಮಾಡ್ತೀರಾ, ಮತ್ತೆ ಕಾಲನ್ನು ಕ್ರಾಸ್ ಮಾಡಿ ನಿಮ್ಮ ಆಪೋಸಿಟ್ ಪೃಷ್ಠಭಾಗದ ಕೆಳಗೆ ಇಟ್ಕೋತೀರ. ಸೊ ಇದನ್ನು ಏನು ಮಾಡ್ತೀರಾ, ಬಲಗಾಲನ ಮತ್ತೆ ಕ್ರಾಸ್ ಮಾಡ್ತೀರ. ಎಸ್, ಸೊ ನಿಮ್ಮ ಎರಡು ಮಂಡಿ ಏನಿದೆ ಸ್ಟ್ರೇಟ್ ಲೈನಲ್ಲಿ ಇರಬೇಕು. ಸೊ ಹೀಗೆ ಸೊಟ್ಟಗಿದ್ರೆ ಎಲ್ಲ ತಪ್ಪಾಗುತ್ತೆ ಆಸನ. ಎಸ್, ಸೊ ಒಂದೇ ನೇರವಾಗಿರಬೇಕು. ಗೊತ್ತಾಗ್ತಿದೆ ಅಲ್ಲ, ಸಮವಾಗಿದೆ ಅಲ್ಲ ಈಗ. ಸೊ ಕೈಯನ್ನು ಹೇಗೆ ಮಾಡ್ತೀರಾ, ಯಾವ ಕಾಲು ಮೇಲೆ ಇದೆಯೋ ಅದೇ ಕೈ ಸಹ ಮೇಲೆ ಬರಬೇಕು. ಎಸ್, ಗಮನಿಸಿ. ಈಗ ಎರಡೂ ಕೈಗಳನ್ನು ನಿಮ್ಮ ಭುಜದ ನೇರವಾಗಿ ತಗೊಳ್ಳಿ. ಇಲ್ಲಿಂದ ಏನು ಮಾಡ್ತೀರಾ, ಬಲಗೈಯನ್ನು ಮೇಲಿಟ್ಕೊಳ್ಳಿ ಭುಜದ ಮಧ್ಯದಲ್ಲಿ, ಎಡಗೈಯನ್ನು ಕೆಳಗಡೆಯಿಂದ ತಗೊಳ್ಳಿ. ಸೊ ತೊಗೊಂಡು ಏನು ಮಾಡ್ತೀರಾ, ಎರಡೂ ಕೈಯನ್ನು ಇಂಟರ್ಲಾಕ್ ಮಾಡಬೇಕು. ಎಸ್, ಕೈಗಳೆರಡು ಜೋಡಿಸಿಟ್ಕೋಬೇಕು. ಜೋಡಿಸಿಟ್ಕೊಂಡು ಕತ್ತು ನೇರವಾಗಿರ್ಬೇಕು. ಕೆಳಗೆ ಇಟ್ಕೊಂಡ್ರೆ ತಪ್ಪಾಗತ್ತೆ. ಎಸ್, ಕತ್ತು ನೇರವಾಗಿ ಇಟ್ಕೊಂಡು ಕಣ್ಮುಚ್ಚಿರಿ. ಇನ್ ಕೇಸ್ ಕೈ ನಿಮಗೆ ಜೋಡ್ಸೋಕ್ಕಾಗ್ತಿಲ್ಲ, ಹಿಡ್ಕೊಳಕ್ಕಾಗ್ತಿಲ್ಲ ಕೈಯನ್ನು, ಏನು ಮಾಡೋದು, ಆಗ ಎಷ್ಟಾಗುತ್ತೋ ಅಷ್ಟು ಹತ್ತಿರದಲ್ಲಿ ಇಟ್ಕೊಳ್ಳಿ ಕೈಯನ್ನು ಅಷ್ಟೇ. ಸಂಪೂರ್ಣವಾಗಿ ಹೋಲ್ಡ್ ಮಾಡಬೇಕು ಅಂತಿಲ್ಲ. ಹೋಲ್ಡ್ ಮಾಡೋಕ್ಕಾದರೆ ಹೋಲ್ಡ್ ಮಾಡಿ, ಇಲ್ಲ ಅಂದರೆ ತೊಂದರೆ ಇಲ್ಲ. ಎಸ್, ಕಣ್ಮುಚ್ಚಿ ಉಸಿರಾಡ್ತಾ ಇರಿ. ನೋಡಿ ಮತ್ತೆ ಹೇಗೆ ನಿಮ್ಮ ಬೆನ್ನು ನೇರವಾಗಿದೆ ಅಂತ. ಎಸ್, ನೀವು ಕಾಲನ್ನು ಈ ರೀತಿ ಕ್ರಾಸ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಅಬ್ಡಾಮಿನಲ್ ಮಸಲ್ಸ್ ಎಲ್ಲ ಮತ್ತೆ ಸ್ಕ್ವೀಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಹಾಗೆ ಮತ್ತೆ ಏನಾಗುತ್ತೆ, ರಕ್ತ ಸಂಚಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಎಸ್, ಕೈಯನ್ನು ಆದಷ್ಟು ನೇರವಾಗಿ ಇಟ್ಕೊಳ್ಳಿ, ಕತ್ತು ನೇರವಾಗೇ ಇರಲಿ, ಉಸಿರಾಡ್ತಾ ಇರಿ. ನೋಡಿ ಗಮನಿಸಿ ಹೊಟ್ಟೆ ಭಾಗದಲ್ಲಿ ಹೇಗೆ ಚೇಂಜಸ್ ಫೀಲ್ ಆಗ್ತಿದೆ ನಿಮಗೆ ಅಂತ. ಎಸ್, ನಿಧಾನವಾಗಿ ಕಣ್ಣನ್ನು ತೆಗೀರಿ. ಎರಡೂ ಕೈಯನ್ನು ರಿಲೀಸ್ ಮಾಡಿ. ಈಗ 1 by 1 ಕಾಲನ್ನು ರಿಲೀಸ್ ಮಾಡೋಣ. ಫಸ್ಟು ಬಲಗಾಲನ್ನು ರಿಲೀಸ್ ಮಾಡಿ, ಆಮೇಲೆ ಎಡಗಾಲನ್ನು ರಿಲೀಸ್ ಮಾಡಿ. ಯಾವುದೇ ಆಸನ ಮಾಡಿದ್ರು ಆಪೋಸಿಟ್ ಸೈಡಲ್ಲಿ ಸಹ ಮಾಡಬೇಕಲ್ವ. ಸೊ ಈಗ ಲೆಫ್ಟ್ ಸೈಡಲ್ಲಿ ಮಾಡೋಣ. ಸೊ ಫಸ್ಟ್ ಏನು ಮಾಡ್ತೀವಿ, ಬಲಗಾಲನ್ನು ಫೋಲ್ಡ್ ಮಾಡ್ತೀವಿ. ಬಲಗಾಲನ್ನು ಫೋಲ್ಡ್ ಮಾಡಿದ ಮೇಲೆ ಏನು ಮಾಡ್ತೀರಾ, ಎಡಗಾಲನ್ನು ಮತ್ತೆ ಸಹ ಕ್ರಾಸ್ ಮಾಡ್ತೀರಾ. ನೋಡಿ, ಕಾಲು ಯಾವಾಗಲೂ ಸಮವಾಗಿ ಇರಬೇಕು. ಕ್ರಾಸಾಗಿ ಹೀಗೆ ಹೋದರೆ ತಪ್ಪಾಗುತ್ತೆ. ಎಷ್ಟಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡಿ ಕುತ್ಕೊಳ್ಳೋಕೆ ಟ್ರೈ ಮಾಡಿ. ನೇರವಾಗಿರಬೇಕು. ಇನ್ನೊಂದು ಗಮನದಲ್ಲಿರಲಿ, ಯಾವಾಗಲೂ ಯಾವ ಕಾಲು ಮೇಲೆ ಇದೆಯೋ ಅದೇ ಕೈಯೇ ಸಹ ಮೇಲೆ ಬರಬೇಕು. ಆಪೋಸಿಟ್ ಕೈಯನ್ನು ನೀವು ಮೇಲೆ ತೊಗೊಂಡ್ರೆ ಆಸನ ತಪ್ಪಾಗುತ್ತೆ. ಎಸ್, ಉಸಿರು ತಗೊಳ್ತಾ ಎರಡೂ ಕೈಯನ್ನು ಭುಜದ ಸಮಾನವಾಗಿ ತೊಗೊಳ್ಳಿ. ಎಡಗೈಯನ್ನು ಮೇಲಿಟ್ಕೊಳ್ಳಿ, ಬಲಗೈಯನ್ನು ಕೆಳಗೆ ತೊಗೊಳ್ಳಿ.
ಎಸ್. ಸೊ ಆದಲ್ಲಿ ಎರಡೂ ಕೈಗಳನ್ನು ಇಂಟರ್ಲಾಕ್ ಮಾಡಿ. ಎಸ್, ಕೈಗಳನ್ನು ಜೋಡಿಸಿಟ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಆಗಲಿಲ್ಲ ಅಂದರೆ ತೊಂದರೆ ಇಲ್ಲ, ಎಷ್ಟು ಹತ್ತಿರ ಇಟ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಹತ್ತಿರ ಇಟ್ಕೊಳ್ಳಿ. ಎಸ್, ಕಣ್ಣು ಮುಚ್ಚಿರಲಿ. ಗಮನಿಸಿ ಈಗ ನಿಮ್ಮ ಭುಜದ ಭಾಗದಲ್ಲಿ, ನಿಮ್ಮ ಬೆನ್ನು, ನಿಮ್ಮ ಹೊಟ್ಟೆಲೆಲ್ಲ ಹೇಗೆ ಸ್ಟ್ರೆಚ್ ಫೀಲ್ ಆಗ್ತದೆ ಅಂತ. ಎಸ್, ನೋಡಿದ್ರಲ್ಲ ನಿಮ್ಮ ಸಂಪೂರ್ಣ ಬೆನ್ನು ನೇರವಾಗಿದೆ. ಸೊ ಬೆನ್ನು ನೇರವಾಗಿದ್ದಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಅಥವಾ ರಕ್ತ ಸಂಚಾರ ಏನಿದೆ ಅದು ಈಸಿಯಾಗಿ ಆಗುತ್ತೆ. ಸೊ ರಕ್ತ ಸಂಚಾರ ಚೆನ್ನಾಗಾದಾಗ ಏನಾಗುತ್ತೆ, ನಿಮ್ಮ ಡೈಜೆಷನ್ ಪ್ರಾಕ್ಟೀಸ್ ಏನಿದೆ ಅದು ನೀಟಾಗಿ ಆಗುತ್ತೆ. ಎಸ್, ಹೋಲ್ಡ್ ಮಾಡಿ, ರಿಲ್ಯಾಕ್ಸ್ಡ್ ಆಗಿರಿ. ಕೈಯನ್ನು ಜೋಡಿಸಿಟ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ತೊಂದರೆ ಏನಿಲ್ಲ, ಎಷ್ಟು ಹತ್ತಿರದಲ್ಲಿ ಇಡೋಕ್ಕಾಗುತ್ತೋ ಅಷ್ಟು ಹತ್ತಿರದಲ್ಲಿ ಇಡಿ. ತುಂಬ ಸ್ಟ್ರೈನ್ ತೊಗೊಂಡು ಮಾಡಬೇಡಿ. ಉಸಿರಾಡ್ತಾ ಇರಿ. ಗಮನಿಸ್ತಾ ಇರಿ ನಿಮ್ಮ ಬೆನ್ನು, ಕೈ ಮತ್ತು ನಿಮ್ಮ ಹೊಟ್ಟೆ ಭಾಗದಲ್ಲಿ ಹೇಗೆ ಸೆನ್ಸೇಷನ್ಸ್ ಫೀಲ್ ಆಗ್ತದೆ ಅಂತ. ಹೀರುವಾದ ಉಸಿರನ್ನು ತಗೊಂಡು ಉಸಿರನ್ನು ಬಿಡಿ. ಎಸ್, ನಿಧಾನವಾಗಿ ಕಣ್ಣನ್ನು ತೆಗೀರಿ. ಎರಡೂ ಕೈಗಳನ್ನು ರಿಲೀಸ್ ಮಾಡಿ. ಎಸ್, ಈಗ 1 by 1 ಕಾಲನ್ನು ಸಹ ರಿಲೀಸ್ ಮಾಡಿ ದಂಡಾಸನಕ್ಕೆ ಬನ್ನಿ. ಎಸ್, ಶಿಥಿಲ ದಂಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ನೋಡಿ ನಿಮ್ಮ ಭುಜದಲ್ಲಿ ಹೇಗೆ ಸೆನ್ಸೇಷನ್ಸ್ ಫೀಲ್ ಆಗ್ತದೆ, ಹೊಟ್ಟೆ ಭಾಗದಲ್ಲಿ ಹೇಗೆ ಟ್ವಿಸ್ಟಿಂಗ್ ಸೆನ್ಸೇಷನ್ ಫೀಲ್ ಆಗ್ತದೆ ಅಂತ ಗಮನಿಸ್ತಾ ಹೋಗಿ. ಇದನ್ನು ದೀರ್ಘವಾದ ಉಸಿರು ತಗೊಂಡು ಉಸಿರನ್ನು ಬಿಡಿ. ಎಸ್, ಇನ್ನೊಂದ್ಸಲ ಇದೇ ಪ್ರಾಕ್ಟೀಸನ್ನು ಮಾಡೋಣ. ನಿಧಾನವಾಗಿ ಎಡಗಾಲನ್ನು ಫೋಲ್ಡ್ ಮಾಡಿ ಬಲಪೃಷ್ಠದ ಕೆಳಗಡೆ ಇಟ್ಕೊಳ್ಳಿ, ಮತ್ತು ಬಲಗಾಲನ್ನು ಮೇಲಿಟ್ಕೊಳ್ಳಿ. ಎಸ್, ನೋಡಿದ್ರಲ್ಲ ಕಾಲು ಸಮವಾಗೇ ಇದೆ. ಇದ್ರ ಮೇಲೆ ಗಮನ ಹರಿಸಿ, ಯಾವಾಗಲೂ ನೇರವಾಗಿ ಇರಬೇಕಿದು. ಮತ್ತು ಬಲಗೈ ಮೇಲೆ ಎಡಗೈ ಕೆಳಗೆ, ಕೈಗಳನ್ನು ಇಂಟರ್ಲಾಕ್ ಮಾಡಿ ಕಣ್ಮುಚ್ಚಿ. ಎಸ್, ಬೆನ್ನು ನೇರವಾಗಿ ಇಟ್ಕೊಳ್ಳಿ. ವೆರಿ ಗುಡ್. ಉಸಿರಾಡ್ತಾ ಇರಿ. ನೋಡಿದ್ರಲ್ಲ, ಫಸ್ಟ್ ಟೈಮ್ ಮಾಡಿದ್ದಕ್ಕಿಂತಲೂ ಸೆಕೆಂಡ್ ಟೈಮ್ ಮಾಡಿದಾಗ ಇನ್ನೂ ಸ್ವಲ್ಪ ಈಸಿಯಾಗಿ ಕೈ ಸಿಗ್ತದೆ ಹಿಡ್ಕೊಳ್ಳೋಕ್ಕೆ. ಎಸ್, ಸೊ ನೀವು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಯಾವುದೇ ಆಸನ ಆಗಲಿ ಈಸಿ ಆಗುತ್ತೆ ನಿಮಗೆ. ಮೊದಲನೇ ಸಲಾಗೆ ಬರಲಿಲ್ಲ ಅಂತ ಬಿಡಬಾರ್ದು, ಪ್ರಾಕ್ಟೀಸನ್ನು ಆದಷ್ಟು ಮಾಡ್ತಾ ಇರಬೇಕು. ಉಸಿರಾಡ್ತಾ ಇರಿ. ಉಸಿರನ್ನು ಹಿಡ್ಕೋಬಾರ್ದು ಯಾವುದೇ ಕಾರಣಕ್ಕೂ. ನೋಡಿ ನಿಮ್ಮ ಭುಜದಲ್ಲಿ ಹೇಗೆ ಟೆನ್ಷನ್ ಫೀಲ್ ಆಗ್ತದೆ ಅಂತ. ಎಸ್, ಈಗ ನಿಧಾನವಾಗಿ ಎರಡೂ ಕೈಗಳನ್ನು ರಿಲೀಸ್ ಮಾಡಿ ನೆಲದ ಮೇಲೆ ಇಡಿ. ಕಾಲನ್ನು ಸಹ 1 by 1 ರಿಲೀಸ್ ಮಾಡಿ. ಎಸ್, ಆಪೋಸಿಟ್ ಸೈಡಲ್ಲಿ ಮಾಡೋಣ ಇದೇ ಆಸನನ. ಕಾಲನ್ನು ಫೋಲ್ಡ್ ಮಾಡಿ ಎಡಗಾಲನ್ನು ಮೇಲಿಟ್ಕೊಳ್ಳಿ. ಓಕೆ, ಈಗ ಎಡಗೈಯನ್ನು ಮೇಲಿಟ್ಕೊಳ್ಳಿ, ಬಲಗೈಯನ್ನು ಕೆಳಗಡೆಯಿಂದ ಲಾಕ್ ಮಾಡಿ. ಎಸ್, ಕಣ್ಮುಚ್ಚಿರಿ. ಸೊ ಒಬ್ಬೊಬ್ಬರು ಗಮನಿಸಿರ್ತೀರ, ಒಂದು ಕಡೆ ನಮ್ಗೆ ಈಸಿಯಾಗಿ ಆಗ್ತದೆ ಆಸನ, ಕೈ ಹಿಡ್ಕೊಳಕ್ಕೆ ಏನೂ ತೊಂದರೆ ಆಗ್ತಿಲ್ಲ, ಒಂದು ಸೈಡಲ್ಲಿ ಆಗ್ತಿಲ್ಲ. ಕೆಲವರಿಗೆ ಬಲಗೈಯಲ್ಲಿ ಹಿಡ್ಕೊಂಡಾಗ ಮೇಲ್ ತೊಗೊಂಡಾಗ ಹಿಡ್ಕೊಳಕ್ಕೆ ಈಸಿ ಆಗುತ್ತೆ, ಕೆಲವರಿಗೆ ಎಡಗೈಯಲ್ಲಿ ಮಾಡಿದಾಗ ಈಸಿ ಆಗುತ್ತೆ. ಸೊ ಅದು ಪ್ರಾಕ್ಟೀಸ್ ಮಾಡ್ತಾ ಹೋದಲ್ಲಿ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಒಂದು ಕಡೆ ಮಾತ್ರ ಈಸಿ ಇದೆ ಅಂತ ಅದೇ ಕಡೆ ಮಾಡಬಾರ್ದು, ಯಾವಾಗಲೂ ಆಸನನ ಎರಡೂ ಸೈಡಿಂದ ಮಾಡಬೇಕು. ಎಸ್, ಕಣ್ಮುಚ್ಚಿ ಹೋಲ್ಡ್ ಮಾಡಿ. ದೀರ್ಘವಾದ ಉಸಿರನ್ನು ತಗೊಂಡು ಉಸಿರನ್ನು ಬಿಡಿ. ಹೋಲ್ಡ್ ಮಾಡಬಾರ್ದು ಉಸಿರನ್ನು. ಉಸಿರಾಡ್ತಾ ಇರಿ. ವೆರಿ ಗುಡ್. ಬ್ರೀದ್ ಮಾಡಿ. ಎಸ್, ಕೈ ಆದಷ್ಟು ಲಾಕ್ ಮಾಡಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಎಸ್, ನಿಧಾನವಾಗಿ ಕೈಗಳೆರಡನ್ನು ರಿಲೀಸ್ ಮಾಡಿ ನೆಲದ ಮೇಲೆ ಇಟ್ಕೊಳ್ಳಿ. ಈಗ ಕಾಲನ್ನು ಸಹ 1 by 1 ರಿಲೀಸ್ ಮಾಡಿ. ಕಣ್ಣು ಮುಚ್ಚಿಡಿ. ಶಿಥಿಲ ದಂಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಕುತ್ತಿಗೆ ಹಿಂದೆ ಹೋಗಲಿ, ಕಾಲುಗಳು ದೂರ. ಉಸಿರು ತಗೊಂಡು ಉಸಿರು ಬಿಡಿ. ನೋಡಿ ನಿಮ್ಮ ಭುಜದಲ್ಲಿ ಹೇಗೆ ಫೀಲ್ ಆಗ್ತಿದೆ ಅಂತ. ಆಸನ ಅಭ್ಯಾಸದ ನಂತರ ನಿಮ್ಮ ಉಸಿರಾಟ ಹೇಗೆ ಚೇಂಜ್ ಆಗಿದೆ ಅಂತ ಗಮನಿಸಿ. ಬಾಡಿನ ಆದಷ್ಟು ರಿಲ್ಯಾಕ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಮುಂದಿನ ಆಸನ ಏನು ಮಾಡೋಣ, ಅರ್ಧ ಉಷ್ಟ್ರಾಸನ ಮಾಡೋಣ. ಹೇಗೆ ಮಾಡೋದು ಉಷ್ಟ್ರಾಸನ? ಸೊ ನಿಧಾನವಾಗಿ ಕಾಲುಗಳನ್ನು ಮಡಚಿ ಸೈಡಿಂದ ವಜ್ರಾಸನಕ್ಕೆ ಬನ್ನಿ. ಎಸ್, ಸೊ ಈಗ ವಜ್ರಾಸನಕ್ಕೆ ಬಂದ್ರಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ನಿಧಾನವಾಗಿ ಮಂಡಿ ಮೇಲೆ ನಿಂತ್ಕೊಳ್ಳಿ. ಸೊ ಮಂಡಿ ಮೇಲೆ ನಿಂತ್ಕೊಂಡು ಏನು ಮಾಡ್ತೀರಾ, ಎರಡೂ ಕೈಯನ್ನು ಮುಂದೆ ತೊಗೋತೀರ. ಸೊ ನಿಧಾನವಾಗಿ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಹಿಂದೆ ಬಾಗಿ. ಎಸ್, ಎಷ್ಟಾಗುತ್ತೋ ಅಷ್ಟೇ ಬಾಗಿ. ಉಸಿರಾಡ್ತಾ ಇರಿ. ವೆರಿ ಗುಡ್. ನೋಡಿದ್ರಲ್ಲ ಹೇಗೆ ನಿಮ್ಮ ಅಬ್ಡಮನ್ ಪೂರ್ತಿ ಸ್ಟ್ರೆಚ್ ಆಗ್ತಿದೆ ಅಂತ. ಉಸಿರು ತಗೊಂಡು ವಾಪಸ್ ಮಧ್ಯಕ್ಕೆ ಬನ್ನಿ. ನಿಧಾನವಾಗಿ ಕೂತ್ಕೊಳ್ಳಿ.
ಎಸ್, ನೋಡಿದ್ರಲ್ಲಿ ನಿಮಗೆ ಹೇಗೆ ನಿಮ್ಮ ಹೊಟ್ಟೆ ಮತ್ತು ನಿಮ್ಮ ಬೆನ್ನು ಕಂಪ್ಲೀಟ್ ಸ್ಟ್ರೆಚ್ ಆಗ್ತಿದೆ ಅಂತ. ಸೊ ಈ ಆಸನ ಮಾಡಿದಾಗ ಏನಾಗುತ್ತೆ, ನಿಮ್ಮ ಅಬ್ಡಾಮಿನಲ್ ಮಸಲ್ಸ್ಗೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಬೆನ್ನು ಬಂದು ನೇರವಾಗ್ತಾ ಹೋಗುತ್ತೆ. ಎಸ್, ಸ್ಪೈನ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಎಸ್, ಇನ್ನೊಂದ್ಸಲ ಮಾಡೋಣ. ನಿಧಾನವಾಗಿ ಮಂಡಿ ಮೇಲೆ ನಿಂತ್ಕೊಳ್ಳಿ, ಎರಡೂ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ. ಎಸ್, ಸೊ ಉಸಿರು ತಗೊಳ್ತಾ ನಿಧಾನವಾಗಿ ಹಿಂದೆ ಬೆಂಡ್ ಮಾಡಿ. ವೆರಿ ಗುಡ್. ಉಸಿರಾಡ್ತಾ ಇರಿ, ಇಲ್ಲಿ ಉಸಿರನ್ನ ಹಿಡ್ಕೋಬಾರ್ದು. ವೆರಿ ಗುಡ್, ಉಸಿರಾಡಿ. ಎಸ್, ಉಸಿರು ತಗೊಳ್ತಾ ಮಧ್ಯಕ್ಕೆ ಬನ್ನಿ, ಮತ್ತೆ ರಿಲ್ಯಾಕ್ಸ್ ಮಾಡಿ. ಎಸ್, ಕೈಯನ್ನು ರಿಲೀಸ್ ಮಾಡಿ ವಜ್ರಾಸನದಲ್ಲೇ ಕೂತ್ಕೊಳ್ಳಿ. ಎಸ್, ನೋಡಿದ್ರಲ್ಲ ನಿಮ್ಮ ಬ್ಯಾಕಲ್ಲಿ ಹೇಗೆ ಸ್ಟ್ರೆಚ್ ಫೀಲ್ ಆಗ್ತದೆ ಅಂತ. ಸೊ ಇದು ಮಾಡಿದಾಗ ಏನಾಗುತ್ತೆ, ಈ ಆಸನಗಳು ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಭಾಗದಲ್ಲಿ ಯಾವ ಚಕ್ರ ಇದೆ, ಮಣಿಪುರ ಚಕ್ರ ಇದೆ. ಸೊ ಈ ಮಣಿಪುರ ಚಕ್ರದಲ್ಲಿ ಪ್ರಾಣಶಕ್ತಿ ಕಮ್ಮಿ ಆಗಿರುತ್ತೆ ಅಥವಾ ಜಾಸ್ತಿ ಆಗಿರುತ್ತೆ. ಸೊ ಅದರಿಂದನೇ ನಮಗೆ ಡೈಜೆಸ್ಟಿವ್ ಡಿಸಾರ್ಡರ್ಸ್ ಬರುತ್ತೆ. ಸೊ ಎಲ್ಲ ಆಸನಗಳು ಮಾಡಿದಾಗ ಏನಾಗುತ್ತೆ, ನಿಮ್ಮ ಪ್ರಾಣಶಕ್ತಿ ಏನಿದೆ ಅದು ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಸೊ ನಿಮ್ಮ ಸಮಾನ ವಾಯು ಅಂತ ಏನು ಹೇಳ್ತೀವಿ ಅದು ಬ್ಯಾಲೆನ್ಸ್ ಆಗುತ್ತೆ. ಸೊ ಅದು ಬ್ಯಾಲೆನ್ಸ್ ಆದಾಗ ಏನಾಗುತ್ತೆ, ಸೊ ಆಟೋಮ್ಯಾಟಿಕ್ಲಿ ನಿಮ್ಮದು ಏನೆಲ್ಲ ಕಂಡೀಷನ್ಸ್ ಇದೆ, ಫ್ಲ್ಯಾಟುಲೆನ್ಸ್ ಇರ್ಬೋದು, ಬ್ಲೋಟಿಂಗ್ ಇರ್ಬೋದು, ಅಥವಾ ಮಲಬದ್ಧತೆ ಇರ್ಬೋದು, ಅಥವಾ ಎದೆ ಉರಿ ಇರೋದು, ಸೊ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಎಸ್, ಸೊ ಇವತ್ತಿನ ಪ್ರಾಕ್ಟೀಸನ್ನು ಇಲ್ಲಿಗೆ ಮುಗಿಸೋಣ. ಬೆನ್ನು ನೇರವಾಗಿ ಇಟ್ಕೊಂಡು ನಮಸ್ಕಾರ ಮುದ್ರೆ ತಗೊಳ್ಳಿ. ದೀರ್ಘವಾದ ಉಸಿರನ್ನು ತಗೊಂಡು ಉಸಿರನ್ನ ಬಿಡಿ. ಉಸಿರು ತಗೊಳ್ಳಿ, ಉಸಿರನ್ನ ಬಿಡಿ. ಬ್ರೀತ್ ಇನ್, ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳನ್ನು ಉಜ್ಜಿ, ಹಸ್ತಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ, ಶಾಖ ಕೊಡಿ ಕಣ್ಣಿನ ಸುತ್ತ. ಇಷ್ಟು ನಿಧಾನವಾಗಿ ನಿಮ್ಮ ಕೈಗಳನ್ನು ನೋಡ್ತಾ ಕಣ್ಣನ್ನು ತೆಗೀರಿ.